ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 27. ಮುನೀನಾಮುತಾಹೋ ನೃಣಾಂ ಭಕ್ತಿಭಾಜಾಂ ಅಭೀಷ್ಟಪ್ರದಾ ಸಂತಿ ಸರ್ವತ್ರ ದೇವಾಃ ನೃಣಾಂ ಯಂತಜಾನಾಮಪಿ ಸ್ವಾರ್ಥದಾನೇ ಗುಹಾದೇವಮನ್ಯಂ ನ ಜಾನೇ ನ ಜಾನೇ. ಆಚಾರ್ಯರು ಸುಬ್ರಹ್ಮಣ್ಯನಂತಹ ದೇವತೆಯನ್ನು ಬಿಟ್ಟರೆ ನನಗೆ ಯಾವ ದೇವತೆಯೂ ಗೊತ್ತಿಲ್ಲ. ನ ಜಾನೇ ನ ಜಾನೆ ಅಂದರೆ ನನಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಗುಹಾದೇವಂ ಅನ್ಯಂ. ಸುಬ್ರಹ್ಮಣ್ಯನಂತಹ ದೇವತೆಯನ್ನು ಬಿಟ್ಟರೆ ಅನ್ಯಂ ನನಗೆ ಯಾವ ದೇವತೆಯೂ ಗೊತ್ತಿಲ್ಲ. ನ ಜಾನೇ. ಯಾಕೆ? ಹಲವಾರು ದೇವತೆಗಳಿದ್ದಾರೆ. ಅವರೆಲ್ಲ ಭಕ್ತರ ಸಾಧನೆಯ ಮೇಲೆಗೆ ಅವರ ಯೋಗ್ಯತೆಯನ್ನು ನೋಡಿಕೊಂಡು ಫಲವನ್ನು ಕೊಡ್ತಾರೆ. ಎರಡನೇ ಸಾಲಲ್ಲಿ ಬರುತ್ತೆ, ಅಭೀಷ್ಟಪ್ರದಾ ಸಂತಿ ಸರ್ವತ್ರ ದೇವಾಃ ಸರ್ವತ್ರ ಅಭೀಷ್ಟಪ್ರದಾ ಸಂತಿ. ಅಭೀಷ್ಟ ಅಂದರೆ ಆಶೀರ್ವಾದವನ್ನು ಮಾಡುವಂತಹ ಸಾಮರ್ಥ್ಯ ಆ ದೇವತೆಗಳಿಗೆ ಇದೆ. ಯಾರಿಗೆಲ್ಲ ಅವರು ಆಶೀರ್ವಾದ ಮಾಡ್ತಾರೆ? ಮುನೀನಾಮುತಾಹೋ ನೃಣಾಂ ಭಕ್ತಿ ಭಾಜಾಂ. ಭಕ್ತರ ಮನಸ್ಸು, ಭಕ್ತ ಅಂತ ಹೇಳಿಸ್ಕೊಳ್ಬೇಕಂದ್ರೆ ಅವನಿಗೆ ಭಕ್ತಿ ಇರಬೇಕು. ಆ ಭಕ್ತರ ಮನಸ್ಸನ್ನು ಪ್ರಾರ್ಥನೆಯನ್ನು ಈಡೇರಿಸೋದಕ್ಕೆ ಹಲವಾರು ದೇವತೆಗಳಿದ್ದಾರೆ. ಅಷ್ಟೇ ಅಲ್ಲದೆ ಮುನಿಗಳು, ಉತ್ಕೃಷ್ಟವಾದ ಮುನಿಗಳು, ತಪಸ್ಸನ್ನು ಆಚರಣೆ ಮಾಡಿ ವರವನ್ನು ಕೇಳುವಂತಹ ಮುನಿಗಳಿದ್ದಾರೆ, ಋಷಿ ಮುನಿಗಳು. ಅವ್ರಿಗೂ ವರವನ್ನು ಕೊಡುವಂತಹ ದೇವತೆಗಳು ಸರ್ವತ್ರ ಸಂತಿ, ಎಲ್ಲ ಕಡೆಯೂ ಇದ್ದಾರೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನು ಕೊಡುವಂಥವರು. ಆದರೆ ನೃಣಾಂ ಅಂತ್ಯಜಾನಾಮಪಿ ಸ್ವಾರ್ಥದಾನೇ. ಆದರೆ ಅಂತ್ಯಜ ಅಂತಂದರೆ ತುಂಬ ಕೀಳುಮಟ್ಟದ ಭಕ್ತರು, ಪಾಪಿಷ್ಠರು, ನೀಚ ಯೋನಿಯಲ್ಲಿ ಹುಟ್ಟಿದಂಥವರು. ಅವ್ರಿಗೂ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾರ್ಥದಾನೆ, ಅವನನ್ನೇ ಕೊಟ್ಟುಬಿಟ್ಟಿದ್ದಾನೆ. ಸ್ವಾರ್ಥದಾನೆ ಅಂದರೆ ನನ್ನನ್ನು ಅಂತಹ ಜನಗಳಿಗೆ ನಾನು ಸಮರ್ಪಣೆ ಮಾಡಿಕೊಂಡಿದ್ದೀನಿ. ಅಂತಹ ದೇವತೆಯನ್ನು ನಾನು ಎಲ್ಲೂ ನೋಡಿಲ್ಲ. ಭಕ್ತರನ್ನು ಆಶೀರ್ವಾದ ಮಾಡುವಂತಹ ದೇವತೆಯನ್ನೇ ನೋಡಿದ್ದೀನಿ. ಮುನಿಗಳು ತಪಸ್ಸನ್ನು ಮಾಡಿ ವರವನ್ನು ಕೇಳಿ ಅದಕ್ಕೆ ಫಲವನ್ನು ಕೊಡುವಂತಹ ದೇವತೆಗಳನ್ನು ನೋಡಿದ್ದೀನಿ. ಆದರೆ ತುಂಬ ನೀಚ ಮಟ್ಟದ ಜನರು ಪ್ರಾರ್ಥನೆ ಮಾಡಿ ವರವನ್ನು ಕೇಳುವಂತಹ ದೇವತೆಯನ್ನು ನಾನು ನೋಡಿಲ್ಲ. ಅದು ಯಾರು ಇದ್ದರೆ ಅದು ಸುಬ್ರಹ್ಮಣ್ಯ ಸ್ವಾಮಿಯೇ ಅಂತ ಇಲ್ಲಿ ಆಚಾರ್ಯರು ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮೆಯನ್ನು ತಿಳಿಸ್ತಿದ್ದಾರೆ. ಅದು ಇಲ್ಲಿ ಸುಬ್ರಹ್ಮಣ್ಯ ಅಂತ ತಗೊಂಡ್ರು ಭಗವಂತ ನಾಮರೂಪ ನಮ್ಮ ಮನಸ್ಸಿಗೆ. ಭಗವಂತ ಎಲ್ಲಿಯೂ ತಾರತಮ್ಯ ಮಾಡುವುದೇ ಇಲ್ಲ. ಪಕ್ಷಪಾತ ಅವನಿಗಿಲ್ಲ. ಪಕ್ಷಪಾತ ಮಾಡಿದ್ರೆ ಅದು ಬ್ರಹ್ಮಸೂತ್ರದಲ್ಲೇ ಬರುತ್ತೆ. ನೈರ್ಗೃಣ್ಯ ದೋಷ ಅಂತಲೇ ಅಲ್ಲಿ ಬ್ರಹ್ಮಸೂತ್ರದ ಒಂದು ಚರ್ಚೆ ಇದೆ. ಭಗವಂತ ಕೆಲವರಿಗೆ ಸೆಲೆಕ್ಟಿವ್ ಆಗಿ ಬ್ಲೆಸ್ ಮಾಡೋದು, ಕೆಲವ್ರಿಗೆ ಮಾಡದೇ ಇರ್ತಾನ ಅಂತ. ಆ ಥರ ಇಲ್ಲ, ಎಲ್ಲರಿಗೂ ಒಂದೇ ಆತ, ಕರ್ಮಕ್ಕನುಗುಣವಾಗಿ ಫಲಗಳು. ಆದರೆ ಕೃಷ್ಣನು ಇದೇ ಮಾತನ್ನು ಉದ್ಧರಿಸ್ತಾನೆ. ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ ಕೊನೆಗೆ ಬರುತ್ತೆ, ಅಪಿಚೇತ್ಸು ದುರಾಚಾರ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅಪಿಚೇತ್ಸು ದುರಾಚಾರ ಪಾಪಿಷ್ಠ ಅವನೇನಾದ್ರು ಮನಸ್ಸು ಮಾಡಿಕೊಂಡು ನನ್ನಲ್ಲಿ ಮನಸ್ಸನ್ನು ಹಾಕಿದ್ರೆ ಅವನು ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ. ಅವನಿಗೆ ಧರ್ಮದಲ್ಲಿ ರುಚಿ ಬಂತು, ನನ್ನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಒಂದು ಆಲೋಚನೆ ಬಂದಿದ್ದಿಲ್ಲ, ಅವನನ್ನು ನಾನು ಕಾಪಾಡ್ತೀನಿ. ಹಾಗೆ ಇಲ್ಲಿ ಅಂತ್ಯಜಾನಾಮಪಿ, ಅವರಲ್ಲಿಯೂ ಏನೋ ಒಂದು ಕೋರಿಕೆ ಇರುತ್ತೆ, ಅವ್ರಿಗೂ ನಾನು ಸ್ವಾರ್ಥದಾನೆ, ನಾನು ಅವ್ರಿಗೋಸ್ಕರ ಇಡ್ತೀನಿ. ಹಲವಾರು ದೇವತೆಗಳು ಬೇರೆ ಬೇರೆ ಜನಗಳಿಗೆಲ್ಲ ಇದ್ದಾರೆ, ಆದರೆ ಇವ್ರಿಗೆ ಯಾರೂ ಇಲ್ವಲ್ಲ. ಆ ರೀತಿಯಾಗಿ ನಾನು ಸ್ವಾರ್ಥದಾನೆ ಸುಬ್ರಹ್ಮಣ್ಯ ಸ್ವಾಮಿ, ಇಂತಹ ಭಕ್ತರಿಗೆಲ್ಲ ನಾನು ಇರ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿರುವಂತಹ ಶ್ಲೋಕ ಇದು. ಆಚಾರ್ಯರು ನೋಡಿರ್ತಾರೆ, ತಿರುಚೆಂದೂರಲ್ಲಿ ಎಲ್ಲ ಜನದ ಪಂಗಡಗಳು ಬಂದಿರ್ತಾರೆ. ಹೆಚ್ಚಾಗಿ ಬೇರೆ ರೀತಿಯಾದ ಜನಗಳು ಬಂದಿರೋದ್ರಿಂದ ಅವರನ್ನು ನೋಡಿ ಸ್ವಾಮಿ ಆಶೀರ್ವಾದ ಮಾಡಿ ಫಲವನ್ನು ಕರುಣಿಸ್ತಿದ್ದಾನೆ ಅಂತಾಗ ಇಂತಹ ಭಗವಂತ ನಾನೆಲ್ಲೂ ನೋಡಿಲ್ಲ ಅಂತ ಆಚಾರ್ಯರು ಉದ್ಧರಿಸ್ತಿದ್ದಾರೆ. ನಾರಾಯಣ.